ಸ್ವಲ್ಪ ದಿನದ ನಂತರ 2 ಮೊಟ್ಟೆಗಳು ಒಡೆದು ಅದರಿಂದ ಸುಂದರವಾದ ಪಕ್ಷಿ ಆಚೆ ಬರುತ್ತೆ. ಅದನ್ನ ನೋಡಿ ಟೀನು ತುಂಬಾನೇ ಸಂತೋಷ ಪಡುತ್ತೆ. ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ 3ನೇ ಮೊಟ್ಟೆನೂ ಒಡೆಯುತ್ತೆ. ಅದರಲ್ಲೂ ತುಂಬಾ ಸುಂದರವಾದ ಪಕ್ಷಿ ಇರುತ್ತೆ. ಅದು ನೋಡೋದಕ್ಕೆ ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಮತ್ತು ತುಂಬಾನೇ ಸುಂದರವಾಗಿತ್ತು. ಅರೆ ವಾ, ನನ್ನ ಮಗುವೆ, ತುಂಬಾ ಸುಂದರವಾಗಿದೆಯಾ ನೀನು. ನಿನ್ನ ಹೆಸರು ನಾನು ಚಿನ್ಮುನ್ ಅಂತ ಇಡ್ತೀನಿ. ಅಮ್ಮ, ಹಾಗೆ ಹೇಳ್ಬೇಡಿ. ನನ್ನ 2 ಅಣ್ಣಂದ್ರು ಕೂಡ ಚೆನ್ನಾಗಿದ್ದಾರೆ. ಮಗು, ನೀನು ಮೊಟ್ಟೆಯಿಂದ ಆಚೆ ಬಾ. ಯಾಕೆ ಮೊಟ್ಟೆ ಒಳಗಡೆನೆ ಕೂತಿದ್ಯಾ? ಇಲ್ಲ ಅಮ್ಮ, ನಂಗೆ ಇಲ್ಲಿಂದ ಬರಕ್ಕಾಗಲ್ಲ. ಆದ್ರೆ ಯಾಕೋ? ಟೈಮ್ ಬರೋವಾಗ ನಾನೇ ಹೇಳ್ತೀನಿ. ಸರಿ, ನಿನ್ನಿಷ್ಟ. ನಿಮ್ಮೆಲ್ಲಾರ್ಗೂ ನಾನು ಆಹಾರ ಹುಡ್ಕೊಂಡ್ ಬರ್ತೀನಿ, ಸರಿನಾ? ಹಂಗಂತೇಳಿ ಟೀನು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತಾದ್ಮೇಲೆ ಅದಕ್ಕೆ 3 ದಾನ ಸಿಗುತ್ತೆ. ಸರಿ ಬಿಡು, ನನ್ ಮಕ್ಳಿಗೋಸ್ಕರ 3 ಆದ್ರೂ ಸಿಕ್ತಲ್ವಾ? ಇವತ್ತು ನನ್ಗೆ ಆಹಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಅವ್ರಿಗೋಸ್ಕರ ತಗೊಂಡೋಗ್ತೀನಿ. ಹಂಗಂತ ಯೋಚನೆ ಮಾಡ್ಕೊಂಡು 3 ದಾನನ ಅದರ ಕಾಲಲ್ಲಿ ಎತ್ಕೊಂಡು ಅದರ ಗೂಡಿನ ಬಳಿ ಅದು ಹೋಗುತ್ತೆ. ತಗೋ ಮಕ್ಕಳ, ನಿಮ್ ಎಲ್ಲಾರ್ಗೂ ನಾನು ಆಹಾರ ತಂದಿದ್ದೀನಿ. ಎಲ್ಲರೂ ಒಂದೊಂದ್ ತಿನ್ನಿ. ಆದ್ರೆ ಅಮ್ಮ, ನೀವೇನ್ ತಿಂತೀರಾ? ಇಲ್ಲಂತೂ 3 ಕಾಳಿದೆ. ದಾರಿಯಲ್ಲಿ ಬರೋವಾಗ್ಲೇ ನಾನ್ ತಿನ್ಬಿಟ್ಟೆ. ನೀವ್ ತಿನ್ನಿ. ಅದನ್ ಕೇಳಿ ಎಲ್ಲಾರ್ಗಿಂತ ಮುಂಚೆ ಚುನ್ಮುನ್ ಅಲ್ಲಿರುವ ಒಂದು ದಾನವನ್ನು ತಿನ್ನುತ್ತೆ. ಅದು ತಿಂದಿದ ತಕ್ಷಣ ಅದು 2 ದಾನವಾಗಿ ಬದಲಾಗತ್ತೆ. ಮತ್ತೆ ಚಿನ್ಮುನ್ ಅಲ್ಲೇ ಇರುವ ಇನ್ನೊಂದು ದಾನವನ್ನು ತಿನ್ನುತ್ತೆ. ಅದು ಮತ್ತೆ ಇನ್ನೂ 2 ದಾನವಾಗಿ ಬದಲಾಗತ್ತೆ. ಈಗ ಅವರ ಗೂಡಲ್ಲಿ 5 ದಾನ ಇದೆ. ಇದೆಂತಹ ಮಾಯ ಅಪ್ಪ? ಅಮ್ಮ, ನಾನು ಮ್ಯಾಜಿಕಲ್ ಎಗ್ ಇಂದ ಬಂದಿರೋದು. ನಂಗೆ ಶಕ್ತಿ ಇದೆ. ಇದು ಅದರದ್ದೇ ಕೆಲ್ಸ. ನಾನು ಏನ್ ತಿಂದ್ರು ಅದು 2 ಆಗುತ್ತೆ. ಅದನ್ ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ. ಟೀನು ಅವರ ಬೇರೆ ಮಕ್ಕಳಿಗೂ ಆಹಾರವನ್ನು ತಿನ್ಸಿ ಮತ್ತೆ ಅದು ಕೂಡ 2 ದಾನ ತಿನ್ನುತ್ತೆ. ತುಂಬಾ ತುಂಬಾ ಧನ್ಯವಾದ ಮಕ್ಕಳ. ಇನ್ಮೇಲೆ ನಾವ್ ಯಾರೂ ಹಸಿವಿನಿಂದ ಇರ್ಬೇಕಾಗಿಲ್ಲ. ಅದು ಎಲ್ಲ ನಿನ್ನಿಂದಾನೇ. ಅಲ್ಲೇ ಎದ್ರಲ್ಲಿರುವ ಮೀನು ಮತ್ತೆ ಅವರ ಗಂಡ ಇಬ್ರು ನೋಡ್ತಾ ಇದ್ರು. ಮೀನು, ಈ ಮಗು ನಮ್ಮನೇಲಿರ್ಬೇಕಿತ್ತು. ನಾನು ಅದಕ್ಕೇನೆ ಇವತ್ತು ವ್ಯವಸ್ಥೆ ಮಾಡಿ ಬರ್ತೀನಿ. ಹಂಗಂತ ಹೇಳಿ ನಗಕ್ ಶುರು ಮಾಡ್ದ.